ಯಾಕೆ ಹಸಿ ಸಗಣಿ ಹಾಕಿದ್ರೆ ಪರಿಣಾಮ ನಿಧಾನ ಅಂತಾರೆ ಹೊಲದಾಗ? ಯಾಕೆ ಸಗಣಿನ ಕಳಿಸಿ ಕಾಂಪೋಸ್ಟ್ ಮಾಡೇ ಹೊಲಕ್ಕೆ ಹಾಕ್ಬೇಕಂತಾರ್ರಿ? ನಂದೊಂದು ಸರಳ ಪ್ರಶ್ನೆ ಐತ್ರಿ. ನೀವು ಹೊಟ್ಟೆ ಹಸ್ದಾಗ ಹೋಗಿ ರೊಟ್ಟಿ ತಿಂತೀರೋ ಏನು ಡೈರೆಕ್ಟ್ ಜೋಳನ ತಿಂತೀರೋ? ಹೆಂಗೆ ಜೋಳ ರೊಟ್ಟಿ ಆಗ್ಬೇಕಂದ್ರೆ ಬೀಸಿ ಹಿಟ್ಟು ಮಾಡಿ ಆಮೇಲೆ ರೊಟ್ಟಿ ಮಾಡಿ ಅದನ್ನ ತಿಂತೇವಲ್ಲ, ಹಂಗೆ ಈ ಸಗಣಿ ಕಸ ಅನ್ನೋದು ಒಂದು ರೀತಿಲಿ ಜೋಳ ಅನ್ಕೋರಿ, ಕಾಂಪೋಸ್ಟ್ ಅನ್ನೋದು ರೊಟ್ಟಿ ಅನ್ಕೋರಿ. ಜೋಳ ರೊಟ್ಟಿ ಆಗಕ್ಕೆ ಏನೇನು ಆಗ್ಬೇಕ್ರಿ? ಗಿರಣಿಗೆ ಹೋಗಿ ಬೀಸ್ಕೊಂಡು ಹಿಟ್ಟು ಆಗ್ಬೇಕ್ರೆ, ಆಮೇಲೆ ಬಂದು ಅವುಗಳು ಬಡದು ರೊಟ್ಟಿ ಮಾಡ್ಬೇಕು, ಹೊಳ್ಳೆ ಅದನ್ನು ಬೆನ್ಸಾಕ ಬೆಂಕಿನೂ ಬೇಕು. ಇಂಥ ಕ್ರಿಯೆ ಆಗಾಕ ಸಗಣಿ ಕಸನ ತೊಟ್ಟಿ ಒಳಗೆ ಒಗ್ದಾಗ ಸೂಕ್ಷ್ಮಾಣುಗಳು, ಎರಿಹುಳ, ಗೆದ್ಲಿ, ಗೊಣ್ಣುಹುಳ ಇವೆಲ್ಲ ಕೆಲಸ ಮಾಡ್ತಿರ್ತಾವೆ. ಇವೆಲ್ಲ ಕೂಡಿ ಏನು ಕೆಲಸ ಮಾಡ್ತಾವಲ್ರಿ, ಹಂಗೆ ತಯಾರಾಗಿದ್ದು ಕಾಂಪೋಸ್ಟ್ ಅನ್ನೋ ರೊಟ್ಟಿ ತಿಂದ್ರನ ಬೆಳೆಗಳು ಗಟ್ಟಿ ಆಗ್ತಾವೆ. ಈ ಬೆಳೆಗಳು ಗಟ್ಟಿ ಆದ್ರನ ನಮ್ಮ ಕಿಸೆಗಳು ಗಟ್ಟಿ ಆಗ್ತಾವೆ. ಹೇಳೋದೆಲ್ಲ ಹೇಳೈತಿ, ಯಾರು ಮಾಡೋರ್ಪ ದನದ ಕೆಲಸ ಅಂತ ಅನ್ನೋದಾದ್ರೆ ನಂದು ಒಂದೇ ಕಡೆ ಮಾತು ನೋಡ್ರಿ. ಈ ದನಗಳು ಬದುಕ್ಬೇಕನ್ನೋದಾದ್ರೆ ಅವಕ್ಕೆ ನಾವು ಬೇಕಂತ ಏನಿಲ್ರಿ, ಆದ್ರೆ ನಾವು ಬದುಕ್ಬೇಕಂದ್ರೆ ದನ ಬೇಕೇ ಬೇಕು.